ಹಳ್ಳಿ ಸೊಬಗು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಮದ್ದೂರು ವಡೆ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಮದ್ದೂರು ವಡೆಗೆ ಬೇಕಾಗಿರೋವಂಥ ಮೆಟೀರಿಯಲ್ಲು ನಾನು ಫಸ್ಟ್ ಹೇಳ್ತೀನಿ. ಇಲ್ಲಿ ಅಕ್ಕಿ ಹಿಟ್ಟು, ಈರುಳ್ಳಿ, ಕಡಲೆ ಬೀಜ ಮತ್ತು ಗರಂ ಮಸಾಲ ಪುಡಿ, ಮೆಣಸಿನಕಾಯಿ ಪುಡಿ, ಉಪ್ಪು, ಕರಿಬೇವಿನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಚಿರೋಟಿ ರವೆ. ಇಲ್ಲಿ ಅಳತೆ ಪ್ರಮಾಣ ಯಾವ ಪ್ರಮಾಣ ಅಂತ ನಾನು ಇವಾಗ ಹೇಳ್ತೀನಿ ನೋಡಿ. ಈ ದಪ್ಪ ಈರುಳ್ಳಿ, ಇಷ್ಟು ಮೀಡಿಯಮ್ ಸೈಜ್ ಈರುಳ್ಳಿನ 4 ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 1 ಅಳತೆ ಕಡಲೆ ಬೀಜ, 1 ಅಳತೆ ಚಿರೋಟಿ ರವೆಗೆ 1.5 ಅಳತೆ ಅಕ್ಕಿ ಹಿಟ್ಟು ತೊಗೊಂಡು ನಾನು ಎತ್ತಿಟ್ಕೊಂಡಿದ್ದೀನಿ. ಈಗ ಕಡಲೆ ಬೀಜನ ಪುಡಿ ಮಾಡ್ಕೊಂಡ್ಬರ್ತೀನಿ ನೋಡಿ. ಕಡಲೆ ಬೀಜನ ನಾನು ಇದನ್ನು ಹುರ್ಕೊಂಡು ಮತ್ತು ಅದನ್ನು ಸಿಪ್ಪೆ ತೆಗೆಯೋ ಅಗತ್ಯ ಇಲ್ಲ. ಎಣ್ಣೆಯಲ್ಲಿ ಬೇಯೋದ್ರಿಂದ ಅದು ಮತ್ತೆ ಸೀದೋಗ್ಬಿಡುತ್ತೆ. ನಾವು ಡೈರೆಕ್ಟಾಗಿ ಈ ಥರ ಪುಡಿ ಮಾಡಿ ಇಟ್ಕೋಬೇಕು. ಇದು ಈ ಅಳತೆಯಲ್ಲಿ ನೋಡಿ, ಈ ಅಳತೆಯಲ್ಲಿ ನಾನು 1 ಲೋಟ ಕಡಲೆ ಬೀಜ, 1 ಲೋಟ ಚಿರೋಟಿ ರವೆ ಮತ್ತು 1.5 ಲೋಟ ಅಕ್ಕಿ ಹಿಟ್ಟು ಎತ್ಕೊಂಡಿದ್ದೀನಿ. ಅಂದರೆ 1.5 ಅಳತೆ ಅಕ್ಕಿ ಹಿಟ್ಟು ಬೇಕಾಗುತ್ತೆ, 1 ಅಳತೆ ನಿಮಗೆ ಈ 2 ಮೆಟೀರಿಯಲ್ ಬೇಕಾಗುತ್ತೆ. ಈಗ ಕಲಿಸ್ಕೊಳ್ಳೋ ವಿಧಾನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಅಕ್ಕಿ ಹಿಟ್ಟು ಹಾಕೋತಿದ್ದೀನಿ ನಾನು ಇವಾಗ. 1.5 ಅಳತೆ ಅಕ್ಕಿ ಹಿಟ್ಟಿದೆ ಇಲ್ಲಿ, ಮತ್ತು ಚಿರೋಟಿ ರವೆ, ಅಕ್ಕಿ ಹಿಟ್ಟು, ಚಿರೋಟಿ ರವೆ, ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಈಗ ಇದ್ರೊಳಗಡಿಕೆ ಈರುಳ್ಳಿ ಹಾಕ್ಕೊತೀನಿ. ಮತ್ತು ಈಗ ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ ನಾನು. ಕರಿಬೇವಿನ ಸೊಪ್ಪು ಇದ್ರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಈಗ ಇದಕ್ಕೆ ಖಾರ ಇಷ್ಟು ಬೇಕಾಗುತ್ತೆ. ನಾನು ಅಚ್ಚ ಖಾರದ ಪುಡಿ ಡೈರೆಕ್ಟಾಗಿ ಇಷ್ಟೇ ಹಾಕ್ತಾಯಿದ್ದೀನಿ. ರೆಡ್ ಚಿಲ್ಲಿ ಪುಡಿ, ರೆಡ್ ಚಿಲ್ಲಿ ಪೌಡರು. ನೆಕ್ಸ್ಟ್ ಇಲ್ಲಿ ಗರಂ ಮಸಾಲ ಪೌಡರು, ಮನೆಯಲ್ಲೇ ಮಾಡಿ ಇಟ್ಕೊಂಡಿರೋಂಥ ಗರಂ ಮಸಾಲ ಪೌಡರ್ ಕೂಡ ನಾನು ಪೂರ ಹಾಕ್ತಾಯಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಎಷ್ಟು ಬೇಕು ಆ ಪ್ರಮಾಣದಲ್ಲಿ ಉಪ್ಪನ್ನ ನಾವು ಹಾಕ್ಕೋಬೇಕು. ಸಾಕಾಗುತ್ತೆ. ಈಗ ನಾನು ಎಣ್ಣೆ ಒಂದು ಕಡೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಕಲಿಸ್ಕೊಂಡು ಲಾಸ್ಟಲ್ಲಿ ಎಣ್ಣೆ ಹಾಕ್ತೀನಿ. ಕಲಿಸೋದು ಹೇಗೆ ಅಂತ ತೋರಿಸ್ತೀನಿ ನಿಮಗೆ. ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಅಕ್ಕಿ ಹಿಟ್ಟು, ಚಿರೋಟಿ ರವೆ ಮತ್ತು ಈರುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲ ಮಿಕ್ಸ್ ಆಗಬೇಕು ನೋಡಿ. ನಾನೀಗ ಈ ಥರ ನೀರು ಹಾಕಿ ಕಲಸಿಟ್ಕೊಳ್ತೀನಿ. ಈಗ ಕಾಯಿಸಿರೋ ಎಣ್ಣೆ ಅಂದರೆ ಬಿಸಿ ಎಣ್ಣೆ, ಫ್ರೆಶ್ ಆಯಿಲ್ ಹಾಕೋತಾ ಇದ್ದೀನಿ. ಇದಕ್ಕೆ ಫ್ರೆಶ್ ಆಯಿಲ್ ಹಾಕಿ ಮತ್ತೆ ಕಲಿಸ್ಕೋಬೇಕು ನೋಡಿ. ಹಿಟ್ಟು ಈ ಥರ ರೆಡಿಯಾಗಿದೆ. ಅಂದರೆ ನಾವು ಕೈಯಿಂದ ಮುಟ್ಟಿದ್ರೂ ಕೂಡ ಅದು ಅಂಟಬಾರ್ದು. ಚಪಾತಿ ಹಿಟ್ಟಿನ ಅದಕ್ಕೆ ರೆಡಿ ಮಾಡ್ಕೋಬೇಕು. ನಾನು ಸ್ವಲ್ಪ ನೋಡಿ ಈ ಥರ ಉಂಡೆ ಮಾಡ್ಕೊಂಡು ಕೈಗೆ ಅಂಟುತ್ತಾ ಇಲ್ಲ ಅದು. ಈಗ ನಾನು ಇದರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈ ಥರ ಮಿಷಿನಲ್ಲಿ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ತುಂಬ ತೆಳುವಾಗ್ಬಿಡುತ್ತೆ, ನಿಪ್ಪಿಟ್ಟಿನ ಥರ ಆಗಿಬಿಡುತ್ತೆ. ಮದ್ದೂರು ವಡೆ ಥರ ಆಗೋದಿಲ್ಲ. ನಾವು ಈ ಥರ ಕೈನಲ್ಲಿ ಮಾಡ್ಕೋಬೇಕು. ಕೈನಲ್ಲಿ ಮಾಡಿಕೊಂಡು ಎಣ್ಣೆ ಕಾಯ್ದಿದೆ ನೋಡ್ತೀನಿ. ಈಗ ಎಣ್ಣೆ ಕಾಯ್ದಿದೆ. ನಾನು ಇವಾಗ ಎಣ್ಣೆಗೆ ಹಾಕೋದು. ಈ ಹದ ಸಾಕಾಗುತ್ತೆ. ನೀವು ಹೊರಗಡೆ ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಹೋಗ್ತೀವಿ ಅಂತ ಅನ್ನುವಾಗ ಈ ಥರ ಎಲ್ಲ ಮಾಡ್ಕೊಂಡು ಹೋದರೆ ಬೆಟರ್. ಹೊರಗಡೆ ತಿಂಡಿ ಹೈಜೀನ್ ಆಗಿರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ, ಬಟ್ ಹೆಲ್ತ್ ಹದಗೆಡುತ್ತೆ, ಅವಾಗ ಹೆಲ್ತ್ ಹಾಳಾಗುತ್ತೆ. ಸೊ ನಾವು ಆವಾಗ ಏನು ಮಾಡಬೇಕು ಅಂದರೆ ಮನೆಯಿಂದನೇ ಮಾಡ್ಕೊಂಡು ಹೋಗೋದು ಬೆಟರು. ಮನೆಯಿಂದ ಮಾಡ್ಕೊಂಡು ಹೋದ್ರೆ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ, ನಮಗೆ ನಂಬಿಕೆ ಕೂಡ ಇರುತ್ತೆ ನಾವು ಮನೆಯಲ್ಲೇ ಮಾಡಿರೋದಲ್ವ, ಹೈಜೀನ್ ಆಗಿದೆ ಅಂತ. ಆ ಥರ ಬಿಟ್ಕೋಬೇಕು ಎಣ್ಣೆಯಲ್ಲಿ. ಹೆಂಟಲ್ಲ ಇದು, ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈ ಥರ ಮಾಡ್ಕೋಬೇಕು. ಅದು ಸ್ವಲ್ಪ ಬೇಯೋದು ಸ್ವಲ್ಪ ಲೇಟ್ ಇಡುತ್ತೆ. ನಾನು ಹೈ ಫ್ಲೇಮೇ ಇಡ್ತೀನಿ. ಬೇಯೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ, ಯಾಕೆಂದರೆ ಇದು ಸ್ವಲ್ಪ ಮಂದ ಇರುತ್ತಲ್ವ. ನೋಡಿ, ಒಡೆದೋಗೋದು ಮುರಿದೋಗೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ ನೋಡಿ. ಇವಾಗ ಬೇಯ್ತಾ ಇದೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ ಡೈಲಿ. ಈ ಕರ್ಬೇವಿನ ಸೊಪ್ಪನ್ನ ನಾವು ಊಟಕ್ಕೆ ಹಾಕೋ ಉದ್ದೇಶ ಏನಂದರೆ, ಕರ್ಬೇವಿನ ಸೊಪ್ಪಲ್ಲಿ ವಿಟಮಿನ್ಸು ಮತ್ತು ಪ್ರೋಟೀನ್ಸು ಜಾಸ್ತಿ ಇರುತ್ತೆ. ಕರ್ಬೇವಿನ ಸೊಪ್ಪು ತಿನ್ನೋದ್ರಿಂದ ನಮಗೆ ರಕ್ತದ ಒತ್ತಡ ಕಡಿಮೆ ಆಗುತ್ತೆ.
ರಕ್ತ ಕ್ಲೀನ್ ಆಗುತ್ತೆ ಅಂತ ನಾವು ಕರಿಬೇವಿನ ಸೊಪ್ಪು ಹಾಕ್ತೀವಿ. ಬಟ್ ನಾವು ತಿನ್ನೋದೇ ಇಲ್ಲ, ಸೈಡ್ಗೆ ಇಟ್ಬಿಡ್ತೀವಿ. ಬಟ್ ಮದ್ದು ರೊಡೆಗೆ ಹಾಕುವಾಗ ನಾವು ಸೈಡ್ಗೆ ಇಡೋಕ್ಕಾಗಲ್ಲ, ತಿನ್ನಲೇಬೇಕಾಗುತ್ತೆ. ಸೊ ಈ ಉದ್ದೇಶಕ್ಕಾದರೂ ಅದು ನಾವು ಮನೆಯಲ್ಲಿ ಮದ್ದು ರೊಡೆ ಮಾಡಿ ಮನೆಯಲ್ಲಿ ಮಕ್ಕಳಿಗೆಲ್ರಿಗೂ ಕೊಡಿ. ಅದು ಕರಿಬೇವಿನ ಸೊಪ್ಪಲ್ಲಿ ತುಂಬಾ ಬೆನಿಫಿಟ್ಸ್ ಇರುತ್ತೆ. ನಾವು ಇದಕ್ಕೆ ಕರಿಬೇವಿನ ಸೊಪ್ಪು ಒಂದೇ ಅದು ಮುಖ್ಯ ಇಂಗ್ರೀಡಿಯೆಂಟ್ಸ್. ಕರಿಬೇವಿನ ಸೊಪ್ಪು ಹಾಕಬೇಕು, ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡೋಣ, ಬೇಯ್ತಾ ಇದೆ, ಇನ್ನು ಚೆನ್ನಾಗಿ ಬೇಯಬೇಕಿದು. ನಾನು ಹೈ ಫ್ಲೇಮೇ ಇಟ್ಟಿದ್ದೀನಿ, ಬೇಗ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಕರಿಬೇವಿನ ಸೊಪ್ಪು ತಿನ್ನೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಮತ್ತು ಕೂದಲು ಕೂಡ ಕಪ್ಪು ಬರುತ್ತೆ. ನೋಡಿ, ಮದ್ದು ರೊಡೆ ರೆಡಿಯಾಗಿದೆ. ಈಗ ನೋಡಿ ಇದನ್ನು ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಬರ್ತದೆ, ಒಳಗಡೆ ಎಲ್ಲ ಅಷ್ಟು ಚೆನ್ನಾಗಿ ಬೆಂದಿದೆ. ಸೊ ಇದು ನಾವು ಒಂದು 2-3 ದಿನ, ಒಂದು ವಾರದವರೆಗೆ ಬೇಕಾದರೂ ಇಟ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆ ಹೋದರೆ ನೋಡಿ, ಹೊರಗಡೆ ಫುಡ್ಗೆ ಡಿಪೆಂಡ್ ಆಗದೇ ಬೇಕಾದ್ರೆ ನಾವು ಮನೆಯಿಂದನೇ ಮಾಡ್ಕೊಂಡು ಹೋಗ್ಬೋದು. ನಾನು ಆ್ಯಕ್ಚುಲಿ ಆಲ್ಮೋಸ್ಟ್ ಹೊರಗಡೆ ಫುಡ್ಡಿಗೆ ಯಾವುದಕ್ಕೂ ಮಕ್ಕಳು ಕೊಡಿಸೋದೇ ಇಲ್ಲ, ಮನೆಯಿಂದನೇ ಮಾಡ್ಕೊಂಡು ಹೋಗೋದು. ನಾಳೆ ಒಂದು ಟ್ರಿಪ್ ಇದೆ, ಸೊ ಹಾಗಾಗಿ ನಿಮಗೆ ತೋರಿಸ್ಬೇಕು ಮತ್ತು ಟ್ರಿಪ್ಪಿಗೆ ಆಗುತ್ತೆ ಅಂತ ಎರಡಕ್ಕೂ ಆಗುತ್ತೆ ಅಂದ್ಕೊಂಡು ನಾನು ಮದ್ದು ರೊಡೆ ಮಾಡಿದೆ. ನೋಡಿ, ಮದ್ದು ರೊಡೆ ಎಷ್ಟು ಕ್ರಿಸ್ಪಿಯಾಗಿದೆ ಮತ್ತು ಒಳಗಡೆ ಹಿಟ್ಟು ಕೂಡ ಉಳ್ಕೊಂಡಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಕರಿಬೇವಿನ ಎಲೆಗಳನ್ನು ಸೇವಿಸುವುದರಿಂದ ಹೃದಯದ ಆರೋಗ್ಯಕ್ಕೂ ತುಂಬ ಪ್ರಯೋಜನಕಾರಿ. ಕರಿಬೇವಿನ ಎಲೆಗಳನ್ನು ಸೇವಿಸುವುದರಿಂದ ಹೃದಯ ರಕ್ತನಾಳದ ಆರೋಗ್ಯ ಸುಧಾರಿಸುತ್ತದೆ ಮತ್ತು ರೋಗಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಕರಿಬೇವಿನ ಸೊಪ್ಪು ಹೃದಯಕ್ಕೆ ಮಾತ್ರವಲ್ಲ, ಮೆದುಳಿನ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಕರಿಬೇವಿನ ಎಲೆಗಳು ನಮ್ಮ ನರಮಂಡಲವನ್ನು ರಕ್ಷಿಸುತ್ತದೆ. ನಮ್ಮ ಆರೋಗ್ಯಕ್ಕೆ ಕರಿಬೇವಿನ ಸೊಪ್ಪು ಒಂದು ರೀತಿಯ ರಕ್ಷಾ ಕವಚ ಎಂದೇ ಹೇಳಬಹುದು. ಒಗ್ಗರಣೆಯಿಂದ ಹಿಡಿದು ಅನೇಕ ನಾನಾ ಆಹಾರಗಳನ್ನು ತಯಾರಿಸಲು ಕರಿಬೇವನ್ನು ಬಳಸುತ್ತೇವೆ. ಆಂಟಿ ಆಕ್ಸಿಡೆಂಟ್ಗಳು, ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ಕ್ಯಾಲ್ಸಿಯಂ, ರಂಜಕ, ಕಬ್ಬಿಣದಂತಹ ಖನಿಜಗಳು ಕರಿಬೇವಿನ ಎಲೆಗಳಲ್ಲಿವೆ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.